ವಾಕ್ಯ ಏನಾಗಿತ್ತು? ಕರೆಕ್ಟ್, ಒಳ್ಳೆಯದು. ಯೋನನ ಕುರಿತಾಗಿ ಧ್ಯಾನ ಮಾಡಿದಂಥವರಾಗಿದ್ದು ಪ್ರವಾದಿಯಾದಂಥ ಯೋನನ ಜೀವಿತ, ಆ ವಿಶ್ವಾಸಿ ಆತನು ಎಂತಹ ವಿಶ್ವಾಸಿಯಾಗಿ ಇದ್ದನು ಎನ್ನುವಂಥದ್ರ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದ್ವಿ. ಯೋನನ ಕುರಿತಾಗಿ ನಾವು ಕೆಲವು ಅಂಶಗಳನ್ನು ನೋಡಿದ್ವಿ. ಓಡಿ ಹೋಗುತ್ತಿರುವಂಥ ಒಬ್ಬ ವಿಶ್ವಾಸಿಯಾಗಿ, ದೇವರ ಸನ್ನಿಧಾನ ನನಗೆ ಬೇಕಾಗಿಲ್ಲ, ನನಗೆ ಲೋಕನೇ ಬೇಕು, ವ್ಯಾಪಾರದ ಕೇಂದ್ರಗಳೇ ಬೇಕು ಎಂಬುದಾಗಿ ನಿನೆವೆಗೆ ಹೋಗು ಎಂಬುದಾಗಿ ದೇವರು ಹೇಳಿದರೆ, ತಾರ್ಷೀಸ್ ಎನ್ನುವಂಥ ವ್ಯಾಪಾರ ವ್ಯವಹಾರ ಕೇಂದ್ರಕ್ಕೆ ತನ್ನನ್ನು ತಾನು ಹೋಗುವುದಕ್ಕಾಗಿ ಸಿದ್ಧ ಮಾಡಿಕೊಂಡು ದೇವರ ಸನ್ನಿಧಾನದಿಂದ ಓಡಿ ಹೋಗುವಂಥ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಸನ್ನಿಧಾನದಲ್ಲಿ ನಾವು ಇರಬೇಕು. ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವಿರಾ ಎಂಬುದಾಗಿ ಕೇಳಿದಾಗ ಪೇತ್ರನೊಂದು ಮಾತನ್ನು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಆ ಮಾತಿರುತ್ತೆ, ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗಬೇಕು, ನೀನೇ ನಿತ್ಯ ಜೀವವನ್ನು ಕೊಡುವಂಥ ದೇವರು ಎಂಬುದಾಗಿ ಹೇಳಿರುವಂಥ ಮಾತು ಪ್ರೇರೆ. ಹಲ್ಲೆಲೂಯ. ಎರಡನೇದಾಗಿ ಯೋನ ಓಡಿ ಹೋಗುತ್ತಿರುವಂಥ ವ್ಯಕ್ತಿಯಾಗಿ ಮೊದಲನೇದಾಗಿ ಕಂಡು ಬಂದರೆ, ಎರಡನೇದಾಗಿ ಓಡಿ ಹೋಗುತ್ತಿರುವಂಥ ಯೋನ ಉಪಯೋಗವಿಲ್ಲದ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಆತನಿಂದ ಎಲ್ಲರಿಗೂ ನಷ್ಟನೇ, ಹಡಗಿನವರಿಗೂ ನಷ್ಟ. ಹಡಗಿನಲ್ಲಿರ್ತಕ್ಕಂಥ ಸಾಮಗ್ರಿಗಳು ಎಲ್ಲವೂ ಕೂಡ ಎಲ್ಲಿ ಹಾಕಿದ್ರಿ? ಸಮುದ್ರದಲ್ಲಿ ಬಿಸಾಕಿದ್ರು. ಅಂತಹ ವ್ಯಕ್ತಿ, ಉಪಯೋಗವಿಲ್ಲದ ವ್ಯಕ್ತಿಯಾಗಿ ಆತನು ಕಾಣಿಸ್ತಾ ಇದ್ದಾನೆ ಪ್ರಿಯರ. ಆದರೆ ಯೋಸೇಫನಾದರೂ 44ನ ಮನೆಯಲ್ಲಿ ಆತನು ಕಾಲಿಟ್ಟ ದಿವಸದಿಂದ 44ನ ಮನೆ ಆಶೀರ್ವದಿಸಲ್ಪಡುತ್ತೆ. ಯಾಕೋಬನು ಲಾಬಾನನ ಮನೆಯಲ್ಲಿ ಕಾಲಿಟ್ಟ ದಿವಸದಿಂದ ಲಾಬಾನನ ಮನೆ ಆಶೀರ್ವದಿಸಲ್ಪಡ್ತಿಲ್ಲ. ನಾವು ನೋಡ್ತಾ ಇದ್ದೇವೆ, ಯೋನ ಉಪಯೋಗವಿಲ್ಲದ ವಿಶ್ವಾಸಿಯಾಗಿ ಕಾಣಸಿಗಿಸ್ತಾ ಇದ್ದಾನೆ. ಮೂರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಉಪಯೋಗವಿಲ್ಲದ ವಿಶ್ವಾಸಿಯಾದಂಥ ಯೋನ ನಿದ್ರಿಸುವ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನಂತ? ನಿದ್ರಿಸ್ತಾ ಇದ್ದಾನೆ. ಭಕ್ತಿಯ ಜೀವಿತದಲ್ಲಿ ಎಚ್ಚರಿಕೆಯಿಂದ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನೀವು ಸರ್ಪಗಳಂತೆ ಚಾಣರು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನೀವು ಇರ್ರಿ ಅಂತೇಳಿ. ಯೋನ ಎನ್ನುವಂಥ ಹೆಸರಿನ ಅರ್ಥ ಏನ್ರಿ? ಪಾರಿವಾಳ ಎಂಬುದಾಗಿ. ಹಲ್ಲೆಲೂಯಾ. ಯೋನನಲ್ಲಿ ನಿಷ್ಕಪಟವಾದಂಥ ಬುದ್ಧಿ ಇರಬೇಕಾಗಿತ್ತು, ಎಚ್ಚರಿಕೆ ಸ್ವಭಾವವುಳ್ಳವನಾಗಿ ಜೀವಿಸಬೇಕಾಗಿತ್ತು. ಆತನು ಇನ್ನೊಬ್ಬರ ಮೂಲಕವಾಗಿ, ನೀನೇನು ಇನ್ನೂ ನಿದ್ದೆ ಮಾಡ್ತಾ ಇದೀಯಾ, ನಿನ್ನ ದೇವರಿಗೆ ನೀನು ಪ್ರಾರ್ಥಿಸು, ಒಂದು ವೇಳೆ ನಿನ್ನ ದೇವರು ನಮ್ಮನ್ನ ರಕ್ಷಿಸಾನು ಎಂಬುದಾಗಿ ಹೇಳಿಸಿಕೊಳ್ಳುವಂಥ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆನ್ನುವಂಥದ್ದು ಸಂಗತಿಯನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ನಾಲ್ಕನೇದಾಗಿ, ಯೋನ ಕೇವಲ ತನ್ನ ಸ್ವಚಿತ್ತವನ್ನು ನೆರವೇರಿಸುವಂತಹ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ತನ್ನ ಇಷ್ಟದ ಪ್ರಕಾರವಾಗಿ ನಿನೆವೆಗೆ ಹೋಗುವಂಥದ್ದನ್ನು ಬಿಟ್ಟು ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ತನ್ನ ಇಷ್ಟದ ಪ್ರಕಾರವಾಗಿ ಗುಡ್ಡವನ್ನ ಏರಿ ನೋಡ್ತಾ ಇದ್ದಾನೆ, ಅವರಿಗೆ ನಾಶನ ಸಂಭವಿಸುತ್ತೋ ಇಲ್ಲ ಎನ್ನುವಂಥ ವಿಷಯವನ್ನು, ಸಂಗತಿಯನ್ನು ನಾವು ಯೋನನ ಜೀವಿತದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇವರೇ ನಿನ್ನ ಚಿತ್ತವೇ ನೆರವೇರಿಸಲ್ಪಡಲಿ ಎಂಬುದಾಗಿ. ಯಾರ ಚಿತ್ತ ನೆರವೇರಿಸಲ್ಪಡಬೇಕ್ರಿ? ದೇವರ ಚಿತ್ತ. ಮನುಷ್ಯರು ನಾವು ಅನ್ಕೊಳ್ತಾ ಇರ್ತೇವೆ ಸಾವಿರಾರು, ಆದರೆ ದೇವರ ಚಿತ್ತಕ್ಕೆ ನಾವು ಒಳಗಾಗುವಾಗ, ದೇವರ ಚಿತ್ತ, ಆ ಒಂದು ಚಿತ್ತಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅದು ನಮಗೆ ಮುಂದೆ ಆಶೀರ್ವಾದಕರವಾಗಿ ಇರಲಿಕ್ಕಿರುತ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಐದನೇದಾಗಿ ನಾವು ನೋಡಿದ್ವಿ, ಪ್ರೀತಿ ಇಲ್ಲದ ವಿಶ್ವಾಸಿಯಾಗಿ ಕಾಣ್ತಾ ಇದ್ದಾನೆ. ಯಾರೀ? ಈ ಯೋನನಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಕಾಳಜಿ ಇದ್ದಿದ್ರೆ ಅವನು ಇನ್ನೊಬ್ಬರು ನಾಶವಾಗುವಂಥದ್ದನ್ನು ಬಯಸ್ತಾ ಇದ್ದಿಲ್ಲ. ಅವನು ತನಗೆ ಕೊಟ್ಟಿರ್ತಕ್ಕಂಥ ತಲಾಂತನ್ನ, ಆತ್ಮಗಳನ್ನು ರಕ್ಷಣೆ ಮಾಡುವಂಥ ಭಾರವನ್ನ ಆತನು ಬಿಟ್ಟು ನಡೀತಾ ಇದ್ದಿಲ್ಲ ಪ್ರಿಯರೇ. ಆತನಲ್ಲಿ ಪ್ರೀತಿ ಇರಲಿಲ್ಲ. ನಾವಾದರೂ ಪ್ರೀತಿಯುಳ್ಳವರಾಗಿ, ಆತ್ಮ ರಕ್ಷಣೆಯನ್ನ ಮಾಡುವಂಥ ವ್ಯಕ್ತಿಗಳಾಗಿ, ತಲಾಂತುಗಳನ್ನು ಉಪಯೋಗ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಆರನೇದಾಗಿ ನಾವು ನೋಡಿದ್ವಿ, ಯೋನನಲ್ಲಿ ಇರ್ತಕ್ಕಂಥ ಒಂದು ಸ್ವಭಾವ ಎಂಥ ಸ್ವಭಾವ ರೀ? ಸ್ವಾರ್ಥವಿರುವಂಥ ವಿಶ್ವಾಸ. ಏನ್ರಿ? ಸೆಲ್ಫಿಶ್. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಜೀವಿಸುವಂಥ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಸ್ವಾರ್ಥ ಇರಬಾರದು, ನಾವು ನಿಸ್ವಾರ್ಥವಾಗಿರ್ಬೇಕು. 4ನೇ ಅಧ್ಯಾಯ 2ನೇ ವಚನದಲ್ಲಿ ಯೋನನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಅವರು ಸಾಯಲಿ ಎಂಬುದಾಗಿ ಸ್ವಾರ್ಥವುಳ್ಳವನಾಗಿ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಿಸ್ವಾರ್ಥವಾದಂಥ ಸೇವೆಯನ್ನು ನಾವು ಮಾಡುವವರಾಗಿರ್ಬೇಕು. ಇಹಲೋಕದ ಯಾವ ಒಂದು ಸಂಬಂಧ ಸಂಗತಿಗಳು ನಾವು ಅನುಸರಿಸದೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವಂಥ ಮಕ್ಕಳಾಗಿ ನಾವು ಇರಬೇಕೆನ್ನುವಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. 7ನೇದಾಗಿ ನಾವು ನೋಡಿದ್ದೇವೆ, ಏನಂತ ಹೇಳಿರಿ? ಹೃದಯಾನಂದ ವಿರಲಾರದ ವಿಶ್ವಾಸಿಯಾಗಿ ಇವನನ್ನು ಕಾಣಿಸ್ತಾ ಇದ್ದಾನೆ. ಆತನಲ್ಲಿ ಏನಿಲ್ಲ? ಆತನ ಹೃದಯದಲ್ಲಿ ಏನಿಲ್ಲ?
ಆನಂದ ಇಲ್ಲ. ನೀವು ಯಾರಿಗಾದ್ರೂ ಸಹಾಯ ಮಾಡಿದಾಗ ನೀವು ಮಾಡಿದ ಸಹಾಯದಿಂದ ಅವರಿಗೆ ಬಹಳ ಉಪಕಾರ ಆದಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನನ್ಸುತ್ತೆ, ನಿಮ್ಮ ಹೃದಯದಲ್ಲಿ ಏನನ್ಸುತ್ತೆ, ನಾನು ಅವ್ರಿಗೆ ಸಹಾಯ ಮಾಡಲಾರ್ದಿದ್ದರೆ ಅವರು ಖಂಡಿತವಾಗಿ ಏನಾಗ್ತಾ ಇದ್ರು, ಆ ಒಂದು ಸಮಯದಲ್ಲಿ ದುಡ್ಡು ಕೊಡಲಾರ್ದೇ ಇದ್ದಿದ್ರೆ ಅವ್ರ ಪರಿಸ್ಥಿತಿ ಭಾಳ ಕೆಟ್ಟದಾಗ್ತಾ ಇತ್ತು. ಒಂದು ವೇಳೆ ಆ ಸಮಯದಲ್ಲಿ ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಲಾರ್ದೇ ಇದ್ದಿದ್ರೆ ಅವರ ಪ್ರಾಣ ಉಳಿತಾ ಇರಲಿಲ್ಲ. ಅಲ್ಲಿ ನಿಮಗೇನಾಗುತ್ತೆ ಹೇಳ್ರಿ, ಅವ್ರ ಪ್ರಾಣ ಉಳಿದಾಗ ಅವರ ಒಂದು ಜೀವಿತ ಒಳ್ಳೆ ರೀತಿಯಲ್ಲಿ ಕಟ್ಟಲ್ಪಟ್ಟಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಾಗುತ್ತೆ, ಆನಂದ ಉಂಟಾಗುತ್ತೆ. ಆದರೆ ಈ ಯೋನನಲ್ಲಿ ಏನಿಲ್ಲ ರೀ, ಸಂತೋಷವಿಲ್ಲ. ಇತರರ ಒಂದು ವಿಷಯವಾಗಿ ಸಂತೋಷ ಪಡಲಾರದ ಹಾಗೆ ಅವರು ನಾಶವಾಗಬೇಕೆನ್ನುವಂತ ಕೋರುವಂಥ ವ್ಯಕ್ತಿಯಾಗಿದ್ದಾನೆ. ಈತನೇ ಹೋಗಿ ಆ ಒಂದು ಸುವಾರ್ತೆಯನ್ನು ಸಾರಿದ ಕಾರಣಕ್ಕಾಗಿ 1,20,000 ಜನರು ಏನಾಗಿದ್ದಾರೆ, ದೇವರನ್ನ ತಿಳಿದುಕೊಂಡಿದ್ದಾರೆ ಪ್ರಿಯರೇ. ಆದರೆ ಈತನು ಅವರು ಸಾಯಲಿ ಎಂಬುದಾಗಿ ಬಯಸ್ತಾ ಇದ್ದಾನೆ ಹೊರತಾಗಿ ಹೃದಯದಲ್ಲಿ ಸಂತೋಷವುಳ್ಳವನಾಗಿಲ್ಲ. ಅಯ್ಯೋ, ಇಷ್ಟು ಜನರನ್ನು ನಾನು ದೇವರ ಕಡೆಗೆ ತಿರುಗಿಸಿದಿನಲ್ವಾ ಎನ್ನುವಂಥ ಹೃದಯದಲ್ಲಿ ಆನಂದವಿರಲಾರದಂಥ ವ್ಯಕ್ತಿಯಾಗಿ ಇವನು ನಮಗೆ ಕಾಣಿಸ್ತಾ ಇದ್ದಾನೆ ಪ್ರಿಯರೇ.